ಈ ಸಲ ಇಂಡಿಪೆಂಡೆನ್ಸ್ ಡೇನ ನಾವು ನಮ್ಮ ವಿಧಾನಸೌಧದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಈ ಫ್ರೀಡಮ್ ಹಬ್ಬ ಆಕ್ಚುಲಿ ಏನಿತ್ತು, ಅಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಇತ್ತು, ನಾವೇನೇನೆಲ್ಲ ನೋಡಿದ್ವಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಸೊ ವೆಲ್ಕಮ್ ಟು ರೂಟ್ಸ್ ಅಂಡ್ ರೆಸೈಪ್ಸ್ ವಿತ್ ಪಲ್ಲು. ನಮ್ಮ ಜರ್ನಿ ಮೆಟ್ರೋಯಿಂದ ಶುರುವಾಯಿತು. ರೆಡಿಯಾಗಿ ಮೆಟ್ರೋ ಸ್ಟೇಷನ್ ಕಡೆ ಹೋದೆ. ಮೆಟ್ರೋ ಟ್ರೈನಲ್ಲಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್‌ಗೆ ಬಂದು, ಅಲ್ಲಿ ನನ್ನ ಫ್ರೆಂಡ್ಸ್‌ನ ನಾನು ಮೀಟ್ ಆದೆ. ನಂತರ ನಾವೆಲ್ಲರೂ ಬ್ಯಾಡ್ಜ್ ತಗೊಂಡ್ವಿ, ಫ್ಲಾಗ್ ತಗೊಂಡ್ವಿ. ತಗೊಂಡು ನಮ್ಮ ಪ್ರಯಾಣನ ವಿಧಾನಸೌಧದ ಕಡೆ ಬೆಳೆಸಿದ್ವಿ. ಸೊ ಎಲ್ಲ ವಿಧಾನಸೌಧ ಕಡೆ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಫೋಟೋಸ್ ತಗೊಂಡ್ವಿ, ಮಾತಾಡಿದ್ವಿ, ರೀಲ್ಸ್ ಮಾಡಿದ್ವಿ. ಆಲ್ಮೋಸ್ಟ್ 1 ಹವರ್ ವೇಟಿಂಗ್ ನಂತರ ರಿಜಿಸ್ಟ್ರೇಷನ್ ಶುರುವಾಯಿತು. ರಿಜಿಸ್ಟರ್ ಮಾಡ್ಕೊಂಡಿರೋ ವಿಸಿಟರ್ಸ್‌ಗೆ ಎಂಟ್ರಿ ಕೊಟ್ರು. ಏನಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಫ್ರೀ ಇತ್ತು. ಬಟ್ ನೀವು ಮುಂಚಿತವಾಗೆ ಪ್ರೀ ರಿಜಿಸ್ಟರ್ ಮಾಡ್ಕೋಬೇಕಿತ್ತು. ಸೊ ನಿಮ್ಗೆ ಟಿಕೆಟ್ ಬರುತ್ತೆ. ಸೊ ಈ ಟಿಕೆಟ್‌ನ ನಾವು ಎಂಟ್ರಿಯಲ್ಲಿ ತೋರ್ಸಿದ್ರೆ ನಮ್ QR ಕೋಡ್ ಸ್ಕ್ಯಾನ್ ಮಾಡ್ಬಿಟ್ಟು ನಮಗೆ ಒಳಗಡೆ ಬಿಡ್ತಾರೆ. ಸೊ ಈ ರೀತಿ ನಾವು ಒಳಗಡೆ ಹೋದ್ವಿ. ಸೊ ವಿಧಾನಸೌಧ ಒಳಗಡೆ ಹೋಗಕ್ ಮುಂಚೆ ಫ್ರೀಡಮ್ ವಾಲ್ ಅಂತ ಇತ್ತು. ಅಲ್ಲಿ ನಾವು ಫ್ರೀಡಮ್ ಮತ್ತು ನಮ್ಮ ಅನಿಸಿಕೆ ಬಗ್ಗೆ ಆಹ್, ಬರೆಯುವಂತ ಒಂದು ಅಪರ್ಚುನಿಟಿ ಕೊಟ್ಟಿದ್ರು. ನಾವು ಕೂಡ ಅಲ್ಲಿ ಬರೆದ್ವಿ ನಮ್ಮ ಥಾಟ್ಸ್‌ನ. ನಂಗೆ ಪರ್ಸನಲಿ ಇದು ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ನಮ್ಮ ಅನಿಸಿಕೆ, ಅಭಿಪ್ರಾಯನ ವ್ಯಕ್ತಪಡಿಸಕ್ಕೆ ನಮ್ಗೊಂದು ಅಪರ್ಚುನಿಟಿ ಕೊಟ್ಟಿದ್ರು. ಫ್ರೀಡಮ್ ಮೇಳದಲ್ಲಿ ಮಕ್ಕಳ ಮೇಳ ಕೂಡ ಇತ್ತು. ಇಲ್ಲಿ ಮಕ್ಕಳಿಗೆ ಇಂಟರಾಕ್ಟಿವ್ ಗೇಮ್ಸು, ಸ್ಟೋರಿ ಟೆಲ್ಲಿಂಗು, ಆರ್ಟ್, ಕ್ರಾಫ್ಟ್ ಮತ್ತು ಕ್ರಿಯೇಟಿವ್ ವರ್ಕ್‌ಶಾಪ್ಸ್ ಕೂಡ ಇತ್ತು. ಮಕ್ಕಳಿಗೆ ಫ್ರೀಡಮ್ ಸ್ಟ್ರಗಲ್ ಮತ್ತೆ ಇಂಡಿಪೆಂಡೆನ್ಸ್ ಹೇಗ್ ಸಿಕ್ತು ಅಂತ ಹಲವಾರು ಕಾನ್ಸೆಪ್ಟ್ಸ್‌ಗಳ ಮೂಲಕ ಅವ್ರಿಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಿದ್ರು. ಹಾಗೆ ಮುಂದೆ ಹೋಗ್ತಿದ್ದಂಗೆ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳು ಮತ್ತು ಆ ರೀಜನ್ಸ್‌ನ ರೆಪ್ರೆಸೆಂಟ್ ಮಾಡಿ ಡಿಫರೆಂಟ್ ಸ್ಟಾಲ್ಸ್ ಹಾಕಿದ್ರು. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾರ್ಟ್ ಅನ್ಸ್ತು. ಪ್ರತಿ ಸ್ಟಾಲಲ್ಲಿ ಆ ಪರ್ಟಿಕ್ಯುಲರ್ ರೀಜನ್‌ನ ಹಿಸ್ಟ್ರಿ, ಕಲ್ಚರ್, ಸ್ಪೆಷಾಲಿಟೀಸ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತಿದ್ರು. ಕರ್ನಾಟಕ ಅಂದ್ರೆ ಬರೀ ಒಂದು ಸ್ಟೇಟ್ ಅಲ್ಲ. ಡಿಫರೆಂಟ್ ರೀಜನ್ಸ್‌ಗೆ ಡಿಫರೆಂಟ್ ಫುಡ್, ಡಿಫರೆಂಟ್ ಟ್ರೆಡಿಷನ್ಸ್, ಡಿಫರೆಂಟ್ ಆರ್ಟ್ ಫಾರ್ಮ್ಸ್ ಮತ್ತು ಡಿಫರೆಂಟ್ ಲೈಫ್ ಸ್ಟೈಲ್ಸ್ ಇದೆ ಅಂತ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಶೋಕೇಸ್ ಮಾಡಿದ್ರು. ಕೆಲವು ಸ್ಟಾಲ್ಸಲ್ಲಿ ಆ ರೀಜನ್‌ಗೆ ಫೇಮಸ್ ಆದ ಟ್ರೆಡಿಷನಲ್ ಡಿಶಸ್ ಟೇಸ್ಟ್ ಮಾಡೋಕ್ ಕೂಡ ಆಪರ್ಚುನಿಟಿ ಕೊಟ್ರು. ಸೊ ನೋಡೋದು ಮತ್ತು ಕೇಳೋದು ಮಾತ್ರ ಅಲ್ಲ, ಫುಡ್ ಮೂಲಕ ಕೂಡ ಆ ಕಲ್ಚರ್‌ನ ಎಕ್ಸ್‌ಪೀರಿಯನ್ಸ್ ಮಾಡಕ್ಕೆ ಚಾನ್ಸ್ ಇತ್ತು. ನಮಗೂ ಕೂಡ ಇಲ್ಲಿ ಕೆಲವೊಂದು ಫುಡ್‌ನ ಟ್ರೈ ಮಾಡಕ್ಕೆ ಅವಕಾಶ ಸಿಕ್ತು. ಹಾಗೆ ಅಲ್ಲಲ್ಲೇ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸೊ ಈ ಸ್ಟಾಲ್ಸ್ ಮುಗಿಸ್ಕೊಂಡು ಮುಂದೆ ಹೋದ್ರೆ ನಮ್ಗೆ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್ ಮತ್ತೆ ಸ್ನಾಕ್ಸ್ ಇತ್ತು. ಅಂದ್ರೆ ಇಲ್ಲೆಲ್ಲ ಪೇ ಮಾಡಿ ತಗೋಬೇಕಿತ್ತು. ಲೈಕ್ ಹಟ್ಟಿ ಕಾಫಿ ಇತ್ತು, ಚಾಟ್ಸ್ ಇತ್ತು, ಮಿಸ್ಟರ್ ಗಿರ್ಮಿಟ್ ಇತ್ತು, ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್, ಮುಂಬೈ ಕೆಫೆ ಹೀಗೆ ಹಲವಾರು ಸ್ಟಾಲ್ಸ್ ಇತ್ತು. ಇಲ್ಲೆಲ್ಲ ಪೇ ಮಾಡಿ ತಗೋಬೇಕಿತ್ತು. ನೆಕ್ಸ್ಟ್ ನಾವು ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಸಂವಿಧಾನ ಕಟ್ಟೆ ಇತ್ತು. ಇಲ್ಲಿ ಬರೀ ಫ್ರೀಡಮ್ ಹಬ್ಬ ಸೆಲೆಬ್ರೇಷನ್ ಅಷ್ಟೇ ಅಲ್ಲ, ನಮ್ ಫ್ರೀಡಮ್ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಮತ್ತು ಡೆಮೋಕ್ರಸಿ ಬಗ್ಗೆ ಕೂಡ ಜನರಿಗೆ ಕನೆಕ್ಟ್ ಮಾಡೋಕೆ ತುಂಬಾನೇ ಎಫರ್ಟ್ಸ್ ಹಾಕ್ತಿದ್ರು. ಇಲ್ಲಿ ನೋಡ್ಬೋದು ಅವ್ರು ಹೇಗೆ ಹೇಳ್ಕೊಡ್ತಿದ್ದಾರೆ ಅಂತ. ನಮ್ಮ ಸಂವಿಧಾನ ರಚನೆ ಹೇಗಾಯ್ತು, ಡೆಮೋಕ್ರಸಿಯ ಇಂಪಾರ್ಟೆನ್ಸ್ ಏನು, ನಮ್ಮ ರೈಟ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಏನು, ಇದೆಲ್ಲ ಕಾನ್ಸೆಪ್ಟ್ಸ್‌ನ ಈಸಿಯಾಗಿ ಜನರಿಗೆ ಅರ್ಥ ಆಗುವಂತೆ ಡಿಸೈನ್ ಮಾಡಿದ್ರು. ನೆಕ್ಸ್ಟ್ ನಾವು ಬಂದಿದ್ದು ಲಿವಿಂಗ್ ಮ್ಯೂಸಿಯಂಗೆ. ಇದು ಗಾಂಧಿ ತಾತ ಸ್ಟ್ಯಾಚ್ಯೂ ಕೆಳಗಡೆ ಇದನ್ನ ಸೆಟಪ್ ಮಾಡಿದ್ರು. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಇಲ್ಲಿ ನಮ್ಮ ದೇಶದ ಫ್ರೀಡಮ್ ಸ್ಟ್ರಗಲ್ಲು, ಡಿಫರೆಂಟ್ ಸ್ಟೇಜಸ್ಸು ಆಹ್, ಸ್ ಮತ್ತು ಸ್ಟೋರೀಸ್‌ನ ವಿಜುವಲ್ ಡಿಸ್‌ಪ್ಲೇ ಮೂಲಕ ಪ್ರೆಜೆಂಟ್ ಮಾಡಿದ್ರು. ಫ್ರೀಡಮ್ ಹಬ್ಬ ಪ್ರೋಗ್ರಾಮಲ್ಲಿ ಲಿವಿಂಗ್ ಮ್ಯೂಸಿಯಂ ಅಂತೂ ತುಂಬಾನೇ ಒಂದು ಮೇಜರ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದಾಗಿತ್ತು. ಟೆಕ್ಸ್ಟ್ ಬುಕ್ಕಲ್ಲಿ ಹಿಸ್ಟ್ರಿ ಓದೋದೇ ಬೇರೆ. ಬಟ್ ಆ ಹಿಸ್ಟ್ರಿನ ವಿಜುವಲ್ ಡಿಸ್‌ಪ್ಲೇ ಮೂಲಕ ನೋಡಿದಾಗ ನಮ್ಮ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಇನ್ನೂ ಕನೆಕ್ಟ್ ಆಗುತ್ತೆ. ಸೊ ಲಿವಿಂಗ್ ಮ್ಯೂಸಿಯಂ ಮುಗಿಸ್ಕೊಂಡು ನಾವು ಸ್ವಲ್ಪ ಹೊರಗೆ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಎಲ್ಲರೂ ಇಲ್ಲೇ ಕೂತ್ಕೊಂಡ್ವಿ. ಇಲ್ಲಿ ನೀವು ನೋಡ್ಬೋದು ನಮ್ಮ ಫ್ರೀಡಮ್ ಮತ್ತು ಹಿಸ್ಟ್ರಿ ಬಗ್ಗೆ ಸ್ಟೋರಿನ ಹೇಳ್ತಿದ್ದಾರೆ ಇವರು. ಇಲ್ಲಿ ದೊಡ್ಡವರು, ಮಕ್ಕಳು ಎಲ್ಲ ಕೂತು ಎಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಿದ್ದಾರೆ. ನಂತರ ನಾವು ಇದು ಮುಗಿಸ್ಕೊಂಡು ವಿಧಾನಸೌಧ ಒಳಗಡೆ ಹೋಗೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಇಲ್ಲಿ ಕ್ರೌಡ್ ಅಂತೂ ತುಂಬಾನೇ ಇತ್ತು. ಆಲ್ಮೋಸ್ಟ್ 2 ಅವರ್ಸ್ ಕ್ಯೂ ಅಲ್ಲೇ ನಿಂತಿದ್ರು ತುಂಬಾ ಜನ. ನಾವು ಹೋಗಿ ಜಾಯಿನ್ ಆದ್ವಿ. ಫೈನಲಿ ಒಳಗಡೆ ಹೋದ್ವಿ. ಸೊ ಮೇಲ್ಗಡೆಯಿಂದ ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ವಿಧಾನಸೌಧದ ಒಳಗಡೆ ಇರೋ ಇಂಟೀರಿಯರ್ಸ್, ಆರ್ಕಿಟೆಕ್ಚರ್ ಎಲ್ಲಾನು ಒಂದು ಸ್ಪೆಷಲ್ ಫೀಲೇ ಕೊಡ್ತು. ಸೊ ನಾವು ಈಗ ಸ್ಪೀಕರ್ ಗ್ಯಾಲರಿ ಕಡೆ ಹೋಗ್ತಿದೀವಿ. ಇಲ್ಲಿ ಯಾವುದೇ ರೀತಿ ಫೋಟೋ ಆಗ್ಲಿ, ವಿಡಿಯೋ ಆಗ್ಲಿ ಮಾಡ್ಕೊಳಂಗಿಲ್ಲ. ಮೊಬೈಲ್ ಎಲ್ಲ ಆಫ್ ಮಾಡ್ಕೊಂಡು ಹೋಗ್ಬೇಕು. ಹಾನೆಸ್ಟ್ಲಿ ಕ್ಯಾಮೆರಾ ಆಫ್ ಮಾಡಿ ಆ ಪ್ಲೇಸ್‌ನ ಪರ್ಸನಲ್ ಆಗಿ ಎಕ್ಸ್‌ಪೀರಿಯನ್ಸ್ ಮಾಡೋದು ಕೂಡ ಒಂದು ಒಳ್ಳೆ ಫೀಲಿಂಗ್ ಅಂತಾನೆ ಹೇಳ್ಬೋದು.
ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಸೊ ಇಷ್ಟೊತ್ತು ನಾವು ಕರ್ನಾಟಕದ ಡಿಫರೆಂಟ್ ಡಿಸ್ಟ್ರಿಕ್ಟ್ಸ್‌ನ ರೆಪ್ರೆಸೆಂಟ್ ಮಾಡಿದ ಸ್ಟಾಲ್ಸ್‌ನ ನೋಡಿದ್ವಿ. ಈಗ ನಾವು ಬೇರೆ ಬೇರೆ ರೀಜನ್ಸ್ ಮತ್ತು ಕಮ್ಯುನಿಟೀಸ್‌ನ ರೆಪ್ರೆಸೆಂಟ್ ಮಾಡಿದ ಕಲ್ಚರಲ್ ಪರ್ಫಾರ್ಮೆನ್ಸಸ್ ಕೂಡ ಇದೆ. ಅದನ್ನ ನೋಡೋಣ. ಡಿಫರೆಂಟ್ ಟ್ರೆಡಿಷನಲ್ ಕಾಸ್ಟ್ಯೂಮ್ಸ್, ಫೋಕ್ ಆರ್ಟ್ಸ್, ಮ್ಯೂಸಿಕ್ ಮತ್ತು ಪರ್ಫಾರ್ಮೆನ್ಸಸ್ ಮೂಲಕ ನಮ್ಮ ಇಂಡಿಯಾದ ರಿಚ್ ಕಲ್ಚರಲ್ ಡೈವರ್ಸಿಟಿನ ಶೋಕೇಸ್ ಮಾಡಿದ್ರು. ಸೊ ನಾವು ಡಿಫರೆಂಟ್ ಪರ್ಫಾರ್ಮೆನ್ಸಸ್ ನೋಡ್ತಾ, ಫೋಟೋ ತೆಗೆಸ್ಕೊಂಡು ಸ್ವಲ್ಪ ಟೈಮಲ್ಲೇ ಎಂಜಾಯ್ ಮಾಡಿದ್ವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಮುಂದಕ್ಕೆ ಬಂದರೆ ಅಲ್ಲಿ ಸುಮಾರು ಸ್ಟಾಲ್ಸ್ ಹಾಕಿದ್ರು. ಸೊ ಅಲ್ಲಿ ನೀವು ಟಾಯ್ಸು, ಆಕ್ಸೆಸರೀಸ್, ಹೋಮ್ ಡೆಕರ್, ಕ್ಲೋತ್ಸ್ ಹೀಗೆ ಹಲವಾರು ಹ್ಯಾಂಡಿಕ್ರಾಫ್ಟ್ ಐಟಮ್ಸು, ಫುಡ್, ಶಾ ತುಂಬಾನೇ ಶಾಪಿಂಗ್ ಸ್ಟಾಲ್ಸ್ ಇತ್ತು. ಸೊ ಇವೆಂಟ್‌ಗೆ ಬಂದವರು ಬರೀ ಪ್ರೋಗ್ರಾಮ್ ನೋಡೋದು ಅಷ್ಟೇ ಅಲ್ಲ, ಫುಡ್ ಎಂಜಾಯ್ ಮಾಡ್ಬೋದು, ಶಾಪಿಂಗ್, ಹ್ಯಾಂಡಿಕ್ರಾಫ್ಟ್ಸ್, ಕಲ್ಚರಲ್ ಇವೆಂಟ್ಸ್ ಆಲ್ಮೋಸ್ಟ್ 120ಕ್ಕಿಂತ ಹೆಚ್ಚು ಸ್ಟಾಲ್ಸ್ ಇದೆ ಅಂತ ಹೇಳ್ತಿದ್ರು. ಇದಿಷ್ಟೇ ಅಲ್ಲ, ಮ್ಯೂಸಿಕಲ್ ಈವ್ನಿಂಗ್ ಸೆಲೆಬ್ರೇಷನ್ ಕೂಡ ಇತ್ತು. ಸಂಜೆ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಬೈ ರಘು ದೀಕ್ಷಿತ್, ಸಂಜಿತ್ ಹೆಗ್ಡೆ ಮತ್ತೆ ಅದರ್ ಮ್ಯೂಸಿಷಿಯನ್ಸ್ ಇಂದ ಕೂಡ ಇತ್ತು. ಸೊ ಆಫ್ಟರ್ನೂನ್ ಕಲ್ಚರ್, ಹಿಸ್ಟ್ರಿ, ಫುಡ್, ಆಕ್ಟಿವಿಟೀಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಈವ್ನಿಂಗು ಮ್ಯೂಸಿಕ್ ಸೆಲೆಬ್ರೇಷನ್ ಎಲ್ಲ ಇತ್ತು. ಸೊ ಫೈನಲಿ ಫ್ರೀಡಮ್ ಹಬ್ಬನ ಗ್ರ್ಯಾಂಡ್ ಆಗಿ ಫೈರ್ ವರ್ಕ್ಸ್ ಇಂದ ವಿಧಾನಸೌಧದ ಮೇಲೆ ಲೈಟ್ ಅಪ್ ಮಾಡಿದ್ರು. ಸೊ ಸೊ ಅಂಟಿಲ್ ಇದು 10 ವರ್ಗೂನು ಕಂಟಿನ್ಯೂ ಆಯಿತು ಸೆಲೆಬ್ರೇಷನ್ನು. ಸೊ ಓವರಾಲ್ ಈ ಎಲ್ಲ ಮೂಮೆಂಟ್ಸು ನಮ್ಮ ಇಂಡಿಪೆಂಡೆನ್ಸ್ ಡೇನ ತುಂಬಾನೇ ಸ್ಪೆಷಲ್ ಆಗಿ ಮಾಡ್ತು. ಸೊ ನಮ್ಮ ಎಕ್ಸ್ಪೀರಿಯನ್ಸು ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ರೂಟ್ಸ್ ಆ್ಯಂಡ್ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.